19 ಕಂತನ್ನ ತಮಗೆ ಹಾಕಿದ್ರು. 19 ಕಂತು ಅಂದ್ರೆ ಎಷ್ಟಾಯ್ತು? 38,000. ಏಪ್ರಿಲ್ ತಿಂಗಳದ್ದು ಕೂಡ ಈಗ ಬಿಲ್ಲಿಂಗ್ ಶುರು ಮಾಡಿದ್ವಿ. ಅಂದ್ರೆ 20ನೇ ಕಂತದ್ದು ಕೂಡ ಇನ್ನೇನು 3-4 ದಿನದಲ್ಲಿ ತಮ್ಮ ಅಕೌಂಟ್ಗೆ ಯಾವುದೇ ಮಧ್ಯವರ್ತಿಯ ಒಂದು ಸಹಕಾರ ಅಥವಾ ಸಹಾಯವಿಲ್ಲದೆ ನೇರವಾಗಿ ಸರ್ಕಾರದ ಹಣ ನೇರವಾಗಿ ನಿಮ್ಮ ಮನೆಯ ಹೊಸಲಿಗೆ ಬರುವಂತ ಯೋಜನೆಗಳನ್ನ ಯಾರಾದ್ರೂ ಈ ದೇಶದಲ್ಲಿ ಮಾಡಿದರೆ ಪ್ರಥಮ ಬಾರಿಗೆ ಅಂದ್ರೆ ಅದು ಕಾಂಗ್ರೆಸ್ ಪಕ್ಷ ಅಂತ ಬಹಳ ಹೆಮ್ಮೆಯಿಂದ ಹೇಳಲಿಕ್ಕೆ ಬಯಸ್ತಾರೆ. ನಮ್ಮ ಹೆಸರನ್ನ ಕೆಡಿಸ್ಲಿಕ್ಕೆ, ನಮ್ಮ ಮುಖಕ್ಕೆ ಮಸಿ ಬಳಿಲಿಕ್ಕೆ, ಈ ಗ್ಯಾರಂಟಿಯ ಹೆಸರನ್ನ ಕೆಡಿಸ್ಲಿಕ್ಕೆ ಇದೆಲ್ಲ ನಾಟಕ ಮಾಡಿದ್ರು ಬಿಜೆಪಿಯವರು. ಆದ್ರೆ ಒಂದು ಈ ವೇದಿಕೆ ಮುಖಾಂತರ ಬಿಜೆಪಿಯವರಿಗೆ ಒಂದು ಚಾಲೆಂಜ್ ಅನ್ನ ಕೊಡ್ಲಿಕ್ಕೆ ಬಯಸ್ತೇನೆ. ಬಂದು ಹೇಳಿ, ನಾಳೆ ಜಿಲ್ಲಾ ಪಂಚಾಯತ್ ತಾಲೂಕ್ ಪಂಚಾಯತ್ ಇಲೆಕ್ಷನ್ ಬರುತ್ತೆ, ನಾಳೆ ಮತ್ತೆ ಸಾರ್ವತ್ರಿಕ ಇಲೆಕ್ಷನ್ ಬರುತ್ತೆ, ಗ್ಯಾರಂಟಿಗಳನ್ನ ಬಂದ್ ಮಾಡ್ತೀವಿ ಅಂತ ಮಹಿಳೆಯರ ಎದುರುಗಡೆ ನಿಂತ್ಕೊಂಡು ಭಾಷಣ ಮಾಡಿ ಇಲೆಕ್ಷನ್ ಹೋಗಿ ನೋಡೋಣ ಅಂತ ಹೇಳಲಿಕ್ಕೆ ಬಯಸ್ತೇನೆ. ಆ ಧೈರ್ಯ ಇದೆಯಾ ಬಿಜೆಪಿಯವರಿಗೆ? ಗ್ಯಾರಂಟಿಗಳನ್ನ ಬಂದ್ ಮಾಡುವಂತ ಧೈರ್ಯ ಬಿಜೆಪಿಯವರಿಗಿಲ್ಲ. ಆ ಗ್ಯಾರಂಟಿಯಿಂದ ಮಹಿಳೆಯರಿಗೆ ಒಳ್ಳೇದಾಗ್ತಾ ಇದೆ ಅಂತಾನೆ ನಮ್ಮ ಕರ್ನಾಟಕ ಗ್ಯಾರಂಟಿ ಮಾಡೆಲ್ ಅನ್ನ ಬಿಜೆಪಿಯವರು ಮಹಾರಾಷ್ಟ್ರದಲ್ಲಿ ಇಂಟ್ರೊಡ್ಯೂಸ್ ಮಾಡಿದ್ರು. ನಮ್ಮ ಕರ್ನಾಟಕ ಗ್ಯಾರಂಟಿಗಳನ್ನ ಇದೇ ಬಿಜೆಪಿಯವರು ಡೆಲ್ಲಿನಲ್ಲಿ ಇಂಟ್ರೊಡ್ಯೂಸ್ ಮಾಡಿದ್ರು. ಇದೇ ಬಿಜೆಪಿಯವರು ತೆಗೆದುಕೊಂಡು ಹೋಗಿ ಮಧ್ಯಪ್ರದೇಶದಲ್ಲಿ ಮಾಡಿದ್ರು, ಉತ್ತರ ಪ್ರದೇಶದಲ್ಲಿ ಮಾಡಿದ್ರು, ಮಹಾರಾಷ್ಟ್ರದಲ್ಲಿ ಲಾಡ್ಲಿ ಬೆಹನಾ ಅಂತ ನಾವು ಹೇಗೆ ಗೃಹಲಕ್ಷ್ಮಿ ಅಂತ ಮಾಡ್ತೀವಲ್ಲ, ನಮ್ಮ ರಾಜ್ಯದಲ್ಲಿ 2,000 ಕೊಡ್ತೀವಿ. ಮಹಾರಾಷ್ಟ್ರದ ಚುನಾವಣೆಯ ಪೂರ್ವದಲ್ಲಿ 2,500 ರೂಪಾಯಿಯ ಲಾಡ್ಲಿ ಬೆಹನಾ ಅನ್ನುವಂತ ಯೋಜನೆಯನ್ನ ಬಿಜೆಪಿಯವರು ಘೋಷಣೆ ಮಾಡಿ ಚುನಾವಣೆ ಪೂರ್ವದಲ್ಲಿ 3 ತಿಂಗಳ ಮುಂಗಡ ಹಣವನ್ನ ಪಾವತಿ ಮಾಡಿದ್ರು. ಮುಂಗಡ ಹಣ ಬಿಜೆಪಿಯವರು 3 ತಿಂಗಳ ಮುಂಗಡ ಹಣ 2,500 ಅಂದ್ರೆ 7,500 ರೂಪಾಯಿಯನ್ನು ಮುಂಗಡವಾಗಿ ಪಾವತಿ ಮಾಡಿದ್ರು. ಸರ್ಕಾರ ಬಂತು, ಮಹಿಳೆಯರೆಲ್ಲರೂ ದಡ ಓಟ್ ಹಾಕಿದ್ರು. ಸರ್ಕಾರ ಬಂತು. ಸರ್ಕಾರ ಬಂದಾದ ಮೇಲೆ ನಾವು ಲಾಡ್ಲಿ ಬೆಹನಾ 2,500 ಕೊಡೋದಿಲ್ಲ, 1,500 ರೂಪಾಯಿ ಕೊಡ್ತೀವಿ ಅಂತ ಈಗ 6 ತಿಂಗಳಾಯ್ತು. 1 ಕಂತು ಕೂಡ ಮಹಾರಾಷ್ಟ್ರದಲ್ಲಿ ಬಿಡುಗಡೆ ಆಗಿದೆ. ಬಿಜೆಪಿಯವರು ನಾಚಿಕೆ ಆಗಬೇಕು, ಮತ್ತೆ ಕರ್ನಾಟಕದಲ್ಲಿ ಬಂದು ನಮ್ಮ ಗ್ಯಾರಂಟಿಗಳನ್ನ ಟೀಕೆ ಮಾಡಿ